ಹೇ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಏನೇ ಮಿಸ್ ಮಾಡಿದ್ರು ಬ್ರೇಕ್ಫಾಸ್ಟ್ನ ಮಿಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಹೌದು, ಬ್ರೇಕ್ಫಾಸ್ಟ್ನ ಬ್ರೈನ್ ಫುಡ್ ಅಂತಲೂ ಕರೀತಾರೆ. ಸೊ ಆ ಒಂದು ಬ್ರೇಕ್ಫಾಸ್ಟ್ಗೆ ಇವತ್ತೊಂದು ಹೆಲ್ತಿ ಟಚ್ ಕೊಡೋಣ ಅಂತ. ಇದು ಥ್ಯಾಂಕ್ಸ್ ಟು ಮಮ್ಮ. ಇದು ಮಮ್ಮನ ರೆಸಿಪಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಕ್ರಂಚಿಯಾಗೂ ಕೂಡ ಇರುತ್ತೆ. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳ ರೊಟ್ಟಿ, ಈ ರೀತಿ ರೊಟ್ಟಿಯ ಟೇಸ್ಟ್ಗಳು ನೋಡಿದ್ದೀವಿ. ಅದೇ ರೀತಿ ರವೆಲ್ಲೂ ಕೂಡ ಈಗ ರೊಟ್ಟಿ ಮಾಡುವ ಅಂತ. ಈಗ ರವೆ ರೊಟ್ಟಿಗೆ ನಾನು ಒಂದು ಕ್ಯಾರೆಟ್ ಅಂದರೆ ಇದರ ಮುಕ್ಕಾಲು ಭಾಗನ ತೊಗೊಂಡಿದ್ದೇನೆ, ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಮತ್ತು ಒಂದು ಸಣ್ಣ ಮೆಣಸಿನಕಾಯಿ ತೊಗೊಂಡಿದ್ದೇನೆ. ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ, ಮತ್ತು ಕ್ಯಾರೆಟ್ನ ಸ್ಕ್ರೇಪ್ ಮಾಡಿ ಇಟ್ಕೊಂಡಿದ್ದೇನೆ, ಮತ್ತು ಮೆಣಸಿನಕಾಯಿಯನ್ನು ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ಇದನ್ನೆಲ್ಲ ಒಂದು ಮಿಕ್ಸಿಗೆ ಬೌಲಿಗೆ ಹಾಕಿದ್ದೇನೆ. ಮತ್ತು ಸ್ವೀಟ್ ಕಾರ್ನನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಸ್ವೀಟ್ ಕಾರ್ನ್ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಿಮ್ಮ ಹತ್ರ ಏನಾದ್ರು ಬೇಬಿ ಕಾರ್ನ್ ಇದ್ದರೆ ಅದನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕಿ, ಅದಂತೂ ಕಾರ್ನ್ಗಿಂತ ತುಂಬ ಟೇಸ್ಟ್ ಕೊಡುತ್ತೆ. ಮತ್ತು ಇದಕ್ಕೆ ನಾನು ಒಂದು ಸಣ್ಣ ಕಪ್ಪಾಗುವಷ್ಟು ತೆಂಗಿನ ತುರಿಯನ್ನು ತೆಗೆದುಕೊಂಡಿದ್ದೇನೆ. ನಾನು ತೊಗೊಂಡಿರೋ ಮೆಷರ್ಮೆಂಟಲ್ಲಿ ಒಂದು 4ರಿಂದ 5 ರೊಟ್ಟಿನ ಆರಾಮ್ಸೆ ಮಾಡ್ಬೋದು. ಮತ್ತು ನಾನಿಲ್ಲಿ ರವೆಯನ್ನು ನಾನು ಹುರಿದಿಲ್ಲ, ಹಾಗೆ ಡೈರೆಕ್ಟಾಗಿ ಹಾಕ್ತಾ ಇದ್ದೇನೆ. ಒಂದು ಬೌಲಷ್ಟು ತೊಗೊಂಡಿದ್ದೇನೆ. ಇದು ಒಳ್ಳೆ ಮಿಕ್ಸ್ ಮಾಡಿ ಈಗ ಉಪ್ಪು ಹಾಕ್ತಾ ಇದ್ದೇನೆ, ಯಾಕಂದರೆ ಅದು ಈರುಳ್ಳಿ ಎಲ್ಲ ಉಪ್ಪು ಬಿಡುತ್ತೆ ಸ್ವಲ್ಪ. ಅದರಿಂದ ನೋಡಿ ಹಾಕ್ಕೊಳ್ಳಿ, ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸಿ. ಇದು ತುಂಬ ನೀರು ಹಾಕಬಾರ್ದು ಇದಕ್ಕೆ, ಯಾಕೆಂದರೆ ಈರುಳ್ಳಿ ಕೂಡ ನೀರು ಬಿಡುತ್ತೆ. ಅದರಿಂದ ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿದ್ದೇನೆ. ಇದು ಒಳ್ಳೆ ಮಿಕ್ಸ್ ಕೊಟ್ಟು ಒಂದು 10 ಮಿನಿಟ್ಸ್ ಇದಕ್ಕೆ ರೆಸ್ಟ್ ಮಾಡೋಕ್ಕೆ ಬಿಟ್ಟು, ನಂತರ ಒಂದು ತವಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾನು ತವದಲ್ಲೇ ಸ್ವಲ್ಪ ತಟ್ಟಿದ್ದೇನೆ. ಹಾಗೇನೆ ನೀವು ಕೈ ಸುಡುತ್ತೆ ಅನ್ನೋ ಆಗಿದ್ರೆ ಒಂದು ಬೇಕಿಂಗ್ ಪೇಪರ್ ಅಥವಾ ಪ್ಲಾಸ್ಟಿಕ್ ಶೀಟಲ್ಲೂ ಕೂಡ ತಟ್ಟಿ ಹಾಕ್ಬೋದು. ಇದು ಒಂದು ಸೈಡ್ ಗೋಲ್ಡನ್ ಕಲರ್ ಬಂದರೆ ಇದು ಕ್ರಿಸ್ಪಿಯಾಗಿ ಬೆಂದಿದೆ ಅಂತ ಅರ್ಥ. ನಾನೀಗ ಇನ್ನೊಂದು ರೊಟ್ಟಿಯನ್ನು ಹಾಕಿದ್ದೇನೆ. ಸೊ ನನ್ನ ರೊಟ್ಟಿ ರೆಡಿಯಾಗಿದೆ, ಮತ್ತು ನನ್ನ ಮಗಳು ರೆಡಿ ಇದ್ದಾಳೆ ತಿನ್ನಲಿಕ್ಕೆ. ಅವಳಿಗೆ ಕಾರ್ನ್ ಅಂದರೆ ತುಂಬ ಇಷ್ಟ. ಸೊ ಅದನ್ನೇ ಮೊದಲು ಅವಳು ತಿನ್ನೋದು. ಸೊ ಈ ರೊಟ್ಟಿಗೆ ನಿಮಗೆಂತ ಚಟ್ನಿ, ಸಾಂಬಾರು ಅದೆಂತೆಲ್ಲ ಬೇಕಾಗಿಲ್ಲ, ಹಾಗೆ ತಿನ್ಬೋದು. ಮತ್ತು ಸಂಜೆ ತನಕನೂ ಕೂಡ ಒಳ್ಳೆ ಟೇಸ್ಟಿಯಾಗಿ ಮೃದುವಾಗಿಯೇ ಇರುತ್ತೆ. ಇದು ಇಂಥ ರಬ್ಬರ್ ರೀತಿ ಅಂತ ಆಗೋದಿಲ್ಲ. ಸೊ ಇದು ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಾಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ರೊಟ್ಟಿಗೆ ತುಪ್ಪ ಹಾಕಿ ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.